ಪ್ರಿಯ ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ಸೈಟಲ್ಲಿ ಇರ್ತಕ್ಕಂತಹ ಮ್ಯಾಗ್ನೆಟಿಕ್ ಫೀಲ್ಡ್ನ ನಾವು ಎಫಿಷಿಯೆಂಟಾಗಿ ಮ್ಯಾನೇಜ್ ಮಾಡೋಕ್ಕೆ ಸೈಟ್ನ ನಾವು 9x9 ಟೋಟಲ್ 81 ಸಣ್ಣ ಸಣ್ಣ ವಿಭಾಗಗಳಾಗಿ ವಿಂಗಡಿಸಬೇಕಾಗುತ್ತದೆ. ಇಲ್ಲಿ ನಾವು 81 ಸಣ್ಣ ಸಣ್ಣ ವಿಭಾಗಗಳಾಗಿ ವಿಂಗಡಿಸಿದ ಸೈಟನ್ನು ಒಂದು ಪರಮಸಾಯಿಕ ಮಂಡಲ ಅಂತ ಕರೀತಾರೆ ವೀಕ್ಷಕರೇ. ಈ ಪರಮಸಾಯಿಕ ಮಂಡಲದಲ್ಲಿ ಔಟರ್ ಯಾರ್ಡ್ ಇರ್ತದಲ್ಲ, ಇದು ಮಧ್ಯದ್ದು ಇಲ್ಲಿ ವೈಟ್ ಕಲರ್ ಇದೆಯಲ್ಲ, ಈ ವೈಟ್ ಕಲರು ಅದು ಬ್ರಹ್ಮಸ್ಥಾನ, ಇದು ದೈವಸ್ಥಾನ, ಇದು ಮಾನುಷ್ಯ ಸ್ಥಾನ. ಮತ್ತು ಔಟರ್ ಯಾರ್ಡ್ ಆಫ್ ದಿ ಪರಮಸಾಯಿಕ ಮಂಡಲನ ನಾವು ಪೈಶಾಚ ಸ್ಥಾನ ಅಂತ ಕರಿತೀವಿ. ಪರಮಸಾಯಿಕ ಮಂಡಲದ ಹೊರ ವಿಭಾಗವನ್ನು ನಾವು ಪೈಶಾಚ ಸ್ಥಾನ ಅಂತ ಕರಿತೀವಿ ವೀಕ್ಷಕರೇ. ಈ ಪೈಶಾಚ ಸ್ಥಾನ ಯಾವ ರೀತಿ ಇರ್ತದೆ ಅಂತ ಹೇಳಿದರೆ, ಇಲ್ಲಿ ನಾನು ರೆಡ್ ಮಾರ್ಕ್ ಮಾಡಿದ್ದೀನಲ್ಲ, ಔಟರ್ ಯಾರ್ಡು, ಔಟರ್ ಸೆಲ್ಸ್ನ ರೆಡ್ ಮಾರ್ಕ್ ಮಾಡಿದ್ದೀನಲ್ಲ, ಇದನ್ನು ನಾವು ಪೈಶಾಚಿಕ ವಲಯ ಅಂತ ಕರಿತೀವಿ. ಇದನ್ನು ನಾವು ಪರಮಸಾಯಿಕ ಮಂಡಲದಲ್ಲಿ ಮಾತ್ರ ನಾವು ಗುರುತಿಸೋಕೆ ಸಾಧ್ಯ ವೀಕ್ಷಕರೇ. ಸೊ ಈ ಒಂದು ಸಂಚಿಕೆಯಲ್ಲಿ ಈ ಪೈಶಾಚ ಸ್ಥಾನದ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಇದನ್ನು ಪೈಶಾಚ ಸ್ಥಾನವನ್ನು 1/9 ಆನ್ ದ ಆಲ್ ದ 4 ಸೈಟ್ಸ್ ಎಂದು ಕರೆಯುತ್ತಾರೆ. ನೀವು ಒಂದು ದೊಡ್ಡದಾದ ಸೈಟ್ ಹೊಂದಿದ್ದರೆ 60x80 ಇಲ್ಲ 80/120 ಸೈಟನ್ನು ಹೊಂದಿದ್ದರೆ ಒಂದು ಯಾವುದಾದ್ರೂ ಒಂದು ದೊಡ್ಡ ಸೈಟ್ ಹೊಂದಿರ್ತೀರ ಅಂತ ತಿಳ್ಕೊಳ್ಳಿ. ಅದನ್ನು ಟೋಟಲ್ 9 ಸಣ್ಣ ಸಣ್ಣ ವಿಭಾಗಗಳಾಗಿ, ಸಮ ವಿಭಾಗಗಳಿರಬೇಕು, 9 ಈಕ್ವಲ್ ಪಾರ್ಟ್ಸ್ ಆಗಿ ನಾವು ಡಿವೈಡ್ ಮಾಡಬೇಕಾಗುತ್ತದೆ. ಆ 9 ವಿಭಾಗಗಳಲ್ಲಿ ಮೊದಲನೇ ಭಾಗವು ಪೈಶಾಚ ವಲಯ ಎಂದು ಕರೆಯುತ್ತಾರೆ. ನಾನು ಇಲ್ಲಿ ರೆಡ್ ಮಾರ್ಕ್ ಮಾಡಿರುವುದು ಪೈಶಾಚ ಝೋನ್. ಇದನ್ನು ನೆಗೆಟಿವ್ ಎನರ್ಜಿ ಝೋನ್ ಅಂತ ಕರೀತಾರೆ ವೀಕ್ಷಕರೇ. ಈ ಪೈಶಾಚ ವಲಯದಲ್ಲಿ ಮೇಯ್ನ್ ಬಿಲ್ಡಿಂಗು ಯಾವುದೇ ಕಾರಣಕ್ಕೂ ಬರಬಾರ್ದು. ಮೇಯ್ನ್ ಬಿಲ್ಡಿಂಗಿಂದು ಯಾವುದೇ ಒಂದು ಸಣ್ಣ ಪಾರ್ಟ್ ಸಮೇತ ಈ ಪೈಶಾಚ ವಲಯದಲ್ಲಿ ಬರಬಾರ್ದು, ಇನ್ಕ್ಲೂಡಿಂಗ್ ಕಾಂಪೌಂಡ್ ಸಹ ಇಲ್ಲಿ ಪೈಶಾಚ ವಲಯದಲ್ಲಿ ಬರಬಾರ್ದು. ಈ ಪೈಶಾಚ ವಲಯನ ಮೇಯ್ನ್ಲಿ ಪ್ಲಾಂಟೇಷನ್ಗೆ ಬಳಸ್ಕೊಂಡ್ರೆ ಬಹಳ ಸೂಕ್ತ. ಮೇಯ್ನ್ ಬಿಲ್ಡಿಂಗ್ ಈ ವಲಯದಲ್ಲಿ ಬಂದರೆ, ಈ ಮೇಯ್ನ್ ಬಿಲ್ಡಿಂಗು ಈ ಪೈಶಾಚ ವಲಯದಲ್ಲಿ ಬಂದರೆ ಆ ಗೃಹವಾಸಿಗಳಿಗೆ ದುಃಖ ದಮ್ಮಾನಗಳು ಹೆಚ್ಚಿರ್ತದೆ. ಯಾಕೆ ಅಂತಂದರೆ ಈ ಪೈಶಾಚ ವಲಯದಲ್ಲಿ ನೆಗೆಟಿವ್ ಮ್ಯಾಗ್ನೆಟಿಕ್ ಫೀಲ್ಡು ಭಾಳ ಇರುತ್ತದೆ ವೀಕ್ಷಕರೇ. ಆದ ಕಾರಣ ಈ ಪೈಶಾಚ ವಲಯದಲ್ಲಿ ಏನಾದರೂ ಕನ್ಸ್ಟ್ರಕ್ಷನ್ಸ್ ಪ್ಲಾನಿಂಗ್ಸ್ ಏನಾದರೂ ಬಂದರೆ ದುಃಖ ದಮ್ಮಾನಗಳು, ಆ ಗೃಹವಾಸಿಗಳಿಗೆ ದುಃಖ ದಮ್ಮಾನಗಳು ಬಹಳ ಯಥೇಚ್ಛವಾಗಿ ಇರುತ್ತೆ ವೀಕ್ಷಕರೇ. ಈ ಪೈಶಾಚ ವಲಯದಲ್ಲಿ ಗಿಡ ಮತ್ತು ಹೂವುಗಳನ್ನು ನಾವು ಬೆಳೆಯಬೇಕಾಗ್ತದೆ. ಈ ಪೈಶಾಚ ವಲಯದಲ್ಲಿ ಇನ್ನೊಂದು ನೋಡಿ, ಈ ಪೈಶಾಚ ವಲಯ ಇರುತ್ತಲ್ಲ, ಇದು ನಾರ್ತ್ ಪಾರ್ಟು, ಇದು ಪೂರ್ವ, ಇದು ದಕ್ಷಿಣ, ಇದು ಪಶ್ಚಿಮ. ಈ ದಕ್ಷಿಣ ಮತ್ತು ಪೂರ್ವದಲ್ಲಿ, ಈ ಪೈಶಾಚ ವಲಯದ ದಕ್ಷಿಣ ಮತ್ತು ಪೂರ್ವದಲ್ಲಿ ಬಿಲ್ವ ಮರವನ್ನು ನೆಡಬೇಕು, ಇಲ್ಲ ಎಕ್ಕದ ಗಿಡವನ್ನು ನೆಡಬೇಕು. ಈ ಪೈಶಾಚ ವಲಯದಲ್ಲಿ ಬಿಲ್ವ ಮರ, ಪರ್ಟಿಕ್ಯುಲರ್ಲಿ ನಾರ್ತ್ ಬೇಡ, ಸೌತ್ ಝೋನಲ್ಲಿ ಬಿಲ್ವ ಮರ ನೆಟ್ಟರೆ, ಅಥವಾ ಈ ಪೂರ್ವ ದಿಕ್ಕಿನಲ್ಲಿ, ಪೈಶಾಚ ವಲಯದ ಪೂರ್ವ ದಿಕ್ಕಿನಲ್ಲಿ ಬಿಲ್ವ ಮರ ನೆಟ್ಟರೆ ಈ ಪೈಶಾಚ ವಲಯದಲ್ಲಿ ಇರ್ತಕ್ಕಂತಹ ನೆಗೆಟಿವ್ ಝೋನು ಎಲ್ಲದೂ ಆ ಬಿಲ್ವ ಮರ ಹೀರ್ಕೊಂಡ್ಬಿಡ್ತತೆ. ಸೊ ಸಮ್ ಆ್ಯಂಡ್ ಸಬ್ಸ್ಟೆನ್ಸು ನಾವು ಈಗ ತಗೊಳ್ಳೋಣ. ಪೈಶಾಚ ವಲಯದಲ್ಲಿ ಯಾವುದೇ ರೀತಿ ಕನ್ಸ್ಟ್ರಕ್ಷನ್ಸ್ಗಳು ನಾವು ಮಾಡಬಾರ್ದು. ಪೈಶಾಚ ವಲಯದಲ್ಲಿ ನಾವು ಬಿಲ್ವ ಮರನ ನೆಡಬೇಕಾಗ್ತದೆ. ಪರ್ಟಿಕ್ಯುಲರ್ಲಿ ಬಿಲ್ವ ಮರ, ಎಕ್ಕದ ಮರ ಭಾಳ ಶ್ರೇಷ್ಠ. ವೀಕ್ಷಕರೇ, ಇಷ್ಟೇ ಹೇಳುತ್ತಾ ಈ ಒಂದು ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೇನೆ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನಮಸ್ತೆ.